ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ತೂಗು ದೀಪ್ ದೊನ್ನೆ ಬಿರಿಯಾನಿ ಮನೆ. ಸೊ ಆಕ್ಚುಲಿ ನೋಡೋಕೆ ಸಿಕ್ಕಾಪಡೆ ಪ್ಯಾಕ್ಡ್, ಒಳಗೆ ಅಂತೂ ಸಿಕ್ಕಾಪಡೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆಚೆ ನೋಡೋಕೆ ಕಾರ್ ಪಾರ್ಕಿಂಗ್ ಫುಲ್ಲು, ಸೊ ಟೂ ವೀಲರ್ ಪಾರ್ಕಿಂಗು ಫುಲ್ಲು. ಸೊ ಸಿಕ್ಕಾಪಡೆ ಸ್ಪೇಷಿಯಸ್ ಆದಂತ ಒಳ್ಳೆ ಪಾರ್ಕಿಂಗ್ ಇಟ್ಟಿರೋ ಒಂದು ಜಾಗ ಅಂತಾನೆ ಹೇಳ್ಬೇಕು. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಹತ್ರ ಇವರ ಎರಡನೇ ಬ್ರಾಂಚ್ ಲೊಕೇಟ್ ಆಗಿದೆ. ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಶಂಕರ್ ಮಠ ಆಪೋಸಿಟ್ ಅಲ್ಲೇ. ಆಕ್ಚುಲಿ ನೋಡೋಕೋದ್ರೆ ಬಿಸಿ ಬಿಸಿ ಬಿರಿಯಾನಿ ತಿನ್ಬೇಕು ಅಂದ್ರೆ ಖಂಡಿತ ಅಲ್ಲಿ ಬರ್ಬೇಕು ಗೈಸ್. ಒನ್ ಆಫ್ ದಿ ಬೆಸ್ಟ್ ಬಿರಿಯಾನಿ ಇನ್ ಕೆಂಗೇರಿ ಅಂತ ಹೇಳ್ಬೇಕು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಟ್ರೈ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಕೆಂಗೇರಿ ಬೆಸ್ಟ್ ಬಿರಿಯಾನಿ, ಜೈ ಡಿ ಬಾಸ್. ನಾವು ಕೇರಳದಿಂದ ಬಂದಿದೆ. ನಮ್ಮ ಅಕ್ಕ ಇಲ್ಲಿ ರೆಗ್ಯುಲರ್ ಕಸ್ಟಮರ್, ಸೊ ಅವ್ರು ತರ್ಕೊಂಡು ಬಂದಿದೆ. ನನಗೆ ನಮ್ಮ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ഫുഡ് സൂപ്പർ, മസ്റ്റ് ട്രൈ. എല്ലാ മലയാളീസിനോട് ഞാൻ പറയാ, ഇവിടെ വന്നൊന്ന് ട്രൈ ചെയ്യണം. ಎಕ್ಸಲೆಂಟ್ ಫುಡ್. ನಾವು ಕನಕಪುರದವರು, ನಾವು ತುಂಬ ಚೆನ್ನಾಗಿದೆ ಬಿರಿಯಾನಿ ತಿನ್ನಬೇಕು ಅಂತ ಬಂದು. ತುಂಬ ಚೆನ್ನಾಗಿದೆ. ಆಮೇಲೆ ರೀಸನಬಲ್ ರೇಟ್ ಇದೆ, ಏನಂತ ರೇಟ್ ಏನು ಜಾಸ್ತಿ ಇಲ್ಲ. ಆಮೇಲೆ ಬಾಯಿ ರುಚಿ ಇದೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಇದಕ್ಕಿಂತ ನಾವು ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗುತ್ತೆ. ಕೆಂಗೇರಿಲೆಲ್ಲ ಇದಾದ್ರೆ ಇದೇ ಬೆಸ್ಟ್ ಬಿರಿಯಾನಿ. ಇಂಥ ಬಿರಿಯಾನಿ ಟ್ರೈಯೇ ಮಾಡಿಲ್ಲ. ತೂಗು ದೀಪ್ ದೊನ್ನೆ ಬಿರಿಯಾನಿ ಮನೆ. ಸೊ ದೊನ್ನೆ ಬಿರಿಯಾನಿ ಈ ಕಡೆ ಇಟ್ಕೊಂಡು ಈ ಕಡೆ ಎಲ್ಲ ಸ್ಟಾರ್ಟರ್ಸ್ನೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಸೊ ಕಬಾಬ್ ಇದೆ, ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಎಲ್ಲ ನೋಡ್ತಿದ್ದೀರಾ. ಸೊ ಫಸ್ಟು ಇಲ್ಲಿ ನೋಡೋಕೆ ಕಬಾಬ್ ಇದೆ, ಚಿಕನ್ ಲೆಗ್ ಪೀಸ್ ನೋಡೋಕೆ ಪಕ್ಕದಲ್ಲೇ ಹಂಗೆ ಇದೆ. ಆ್ಯಂಡ್ ಆಲ್ಸೋ ಚಿಲ್ಲಿ ಚಿಕನ್ ಇದೆ. ಆ್ಯಂಡ್ ಆಲ್ಸೋ ನೋಡೋಕೋದ್ರೆ ಮಟನಲ್ಲಿ ನೋಡೋಕೋದ್ರೆ ಚಾಪ್ಸ್ ತರಿಸಿದ್ದೀವಿ, ಮಟನಲ್ಲಿ ಲಿವರ್ ತರಿಸಿದ್ದೀವಿ, ಚಿಕನ್ ಪೆಪ್ಪರ್ ಫ್ರೈಯು ಕೂಡ ತರಿಸಿದ್ದೀವಿ, ಚಿಕನ್ನ ಫ್ರೈಯು ಕೂಡ ಮಾಡಿಸಿ ಒಂಥರ ಮಸಾಲ ಥರ ತರಿಸಿದ್ದೀವಿ, ಮತ್ತು ಮಟನಲ್ಲೂ ಕೂಡ ಫ್ರೈ ತರಿಸಿದ್ದೀವಿ. ಸುಮಾರು ಐಟಮ್ಸು. ಸೊ ಸಿಕ್ಕಾಪಟ್ಟೆ ಸ್ಪೆಷಲ್ಲಾಗಿ ಬಿರಿಯಾನೀಸ್ದು ಕೂಡ ಇದೆ. ಸೊ ಫಸ್ಟು ಕಬಾಬ್ ಅಂತೂ ಸಾಫ್ಟಾಗಿ ಬ್ರೇಕ್ ಆಗುತ್ತೆ, ನೋಡ್ತಿದ್ದೀರಾ ಇಲ್ಲಿ. ಸೀರಿಯಸ್ಲಿ ಸೂಪರ್. ಇಂಥ ಒಂದು ಜ್ಯೂಸಿ ಕಬಾಬು ಪಕ್ಕಾ ಟ್ರೈ ಮಾಡಲೇಬೇಕು. ಡ್ರೈ ಐಟಮ್ಸ್ ಅದು ಟ್ರೈ ಮಾಡಿದ್ವಿ. ನೆಕ್ಸ್ಟು ಲೆಗ್ ಪೀಸು. ಎಗ್ಗು ನೋಡಿ ಹೆಂಗಿದೆ ಅಂತ ರೊಟೇಟ್ ಮಾಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಮಸಾಲೆ ಇಳಿದಿದೆ ಅಂತ. ಒಳ್ಳೆ ಜ್ಯೂಸಿ ಗೈಸ್. ಒಂದೊಂದು ಬೈಟು ಮ್ಯಾಟರ್ ಅಂತ ಹೇಳ್ಬೇಕು. ಬಿಕಾಸ್ ಆ ಮಸಾಲ ಎಲ್ಲ ಕರೆಕ್ಟಾಗಿ ಇಳ್ಕೊಂಡಿದೆ. ಆ ಸಾಫ್ಟ್ನೆಸ್ಸು, ಆ ಟೆಂಡರ್ ಚಿಕನು, ಒಂದೊಂದು ಲೇಯರು ಕೂಡ ಆ ಮಸಾಲ ನೀವು ಆರಾಮಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೇಕು. ಚಿಕನ್ ಮಾತ್ರ ಅಲ್ಲ, ಇವ್ರ ಹತ್ರ ಮಟನ್ ಚಾಪ್ಸು ನೋಡಿ, ನಳ್ಳಿ ಹಿಡಿಯೋಣ ಹಂಗೆ. ಅಪ್ಪ, ನಳ್ಳಿ ಲವರ್ಸ್ ಖಂಡಿತ ಕಮೆಂಟ್ ಮಾಡಿ. ತುಂಬಾ ಸೂಪರಾಗಿದೆ. ಇಲ್ಲಿ ಪೀಸಸ್ನು ಕೂಡ ನಾವು ಬ್ರೇಕ್ ಮಾಡ್ತಿದ್ವಿ. ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಪೀಸಸ್ ಇಲ್ಲಿ ನೋಡಿ. ಪಾಪ ಲೇಯರ್ ಆಫ್ ಮಟನ್. ಸ್ವರ್ಗ. ಪಕ್ಕ ಮಟನ್ ಚಾಪ್ಸ್ ಅಂತೂ ಲವ್ಲಿ ಆಗಿದೆ, ಸೂಪರು. ಸ್ಪೈಸಿಯಾಗಿ ಏನಾದ್ರು ಟ್ರೈ ಮಾಡ್ತೀನಿ ಅಂದರೆ ಚಿಲ್ಲಿ ಚಿಕನ್ ಇದೆ ನೋಡಿ. ಇಷ್ಟೇ, ಈ ಫ್ಲೆಶಸ್ಸು ಹಂಗೆ ತೊಗೊಂಡು ತಿಂದ್ಬಿಡ್ಬೇಕು. ಗ್ರೇವಿ ಆಗಿ ಹಾಗೆ ಚಿಲ್ಲಿ ಚಿಕನ್ನು, ಹಸಿಮೆಣಸಿನಕಾಯಿ ಫ್ಲೇವರು ಹಂಗೆ ಮಕ್ಕಕ್ಕೆ ಹಂಗೆ ಪಕ್ಕ ಆ್ಯಕ್ಟಿವ್ ಆಗಿಬಿಡ್ಬೇಕು. ಆ ಥರ ಲೆವೆಲ್ ಸೂಪರಾಗಿದೆ. ಲಿವರ್ ಇಲ್ಲಿದೆ ನೋಡಿ, ಲಿವರ್ನು ಟ್ರೈ ಮಾಡೋಣ. ಪ್ರತಿಯೊಂದು ಐಟಮು ಇವರು ತಯಾರು ಮಾಡೋದಕ್ಕೋಸ್ಕರ ಸೂಪರಾಗಿದೆ. ಮಸಾಲ ಪರ್ವತ ಆಗಿ ಒಳ್ಳೆ ಘಾಟ್ ಇರೋತ್ತಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಪೆಪ್ಪರ್ ನೋಡಿ, ಇಲ್ಲಿ ಪೆಪ್ಪರ್ನೆಲ್ಲ ಜಾಸ್ತಿ ಫ್ರೈ ಮಾಡಿ ಹಾಕಿರೋದಾರೆ. ನೋಡಿ ಒಳ್ಳೆ ಮಸಾಲ ಗೈಸ್. ಫುಲ್ ಲಿಕ್ಕಿಂಗ್ ಗುಡ್ಡು. ಆ ಲೆವೆಲಲ್ಲಿ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೇಕು. ಚಿಕನಲ್ಲಿ ಫ್ರೈ ಐಟಮ್ ಕೂಡ ಕೊಟ್ಟಿದ್ದಾರೆ ನೋಡಿ. ಮಸಾಲ ಥರ ಬರ್ತಿದ್ದಲ್ಲ. ಚಿಕನ್ ಎಲ್ಲಿಂದ ತರಿಸೋಣ ಅಂತ ಗೊತ್ತಿಲ್ಲ. ಚಿಕನ್ ಅಂತೂ ಒಳ್ಳೆ ಕ್ವಾಲಿಟಿಯಾಗಿ ತುಂಬಾ ಸೂಪರಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಕೂಡ ಮಸಾಲಾಸ್ ಇನ್ಕ್ಲೂಡ್ ಆಗಿದೆಯಲ್ಲ, ಅದು ಮೇನ್ ಮ್ಯಾಟರು. ಚಿಕನ್ ಚೆನ್ನಾಗಿದ್ರು ಮಸಾಲ ಚೆನ್ನಾಗಿರ್ಬೇಕಲ್ಲ, ಅದು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಮಟನ್ ನೋಡಿ, ಮಟನ್ ಚರ್ಬಿ ಗೊತ್ತಾಗುತ್ತೆ ನಿಮಗೆ.
ಹೆಂಗಿದೆ ಚರ್ಬಿ ಕೇಕ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚರ್ಬಿ ಹಾಕಿ ಒಂದು ಮಾಡಿದ್ದಾರೆ. ಪಾ ಹೆವಿ ಹೆವಿ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಹಾಕಿದ್ದಾರೆ. ಮಟನ್ ಲವರ್ಸ್ಗೆ ಒಳ್ಳೆ ಪೀಸು, ಒಳ್ಳೆ ಪೀಸ್ ಹಾಕಿದ್ದಾರೆ. ಖಂಡಿತ ಸ್ಟಾರ್ಟರ್ಸ್ಗೆ ಮೋಸನೇ ಇಲ್ಲ, ತುಂಬಾ ಸೂಪರ್ ಆಗಿದೆ, ಅಲ್ಟಿಮೇಟ್ ಟೇಸ್ಟ್ ಇದೆ, ಖಂಡಿತ ಮಸ್ಟ್ ಟ್ರೈ. ಇಲ್ಲಿ ಚಿಕನ್ ಪೀಸಸ್ ನೋಡಬೇಕು ಏನು ಸಾಫ್ಟ್ ಆಗಿದೆ ಅಂತ. ತಗೊಂಡು ಈ ಪೀಸಸ್ ಜೊತೆಗೆ ರೈಸ್ನು ಕೊಡೋ ಮಿಡಲಲ್ಲಿ ಇಟ್ಟು ಒಂದು ಬೈಟ್ ಹೋಗ್ಬಿಡ್ಬೇಕು. ಆಹಾ ಒಳ್ಳೆ ಘಮ ಗೈಸ್. ತೂಗುದೀಪ್ ದೊಣ್ಣೆ ಬಿರಿಯಾನಿ ಮನೆಯಲ್ಲಿ ಹೆಂಗೆ ಮಾಡ್ತಾರೋ ಆ ಲೆವೆಲಲ್ಲಿ ತುಂಬಾ ಫ್ರೆಶ್ ಕ್ವಾಲಿಟಿ ದೊಣ್ಣೆ ಬಿರಿಯಾನಿ ಟ್ರೈ ಮಾಡಲೇಬೇಕು. ತುಂಬಾ ಸೂಪರ್ ಆಗಿದೆ. ಪೀಸಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಟನ್ ನೋಡಿಲಿ ಸಿಕ್ಕಾಪಟ್ಟೆ ಸಾಫ್ಟ್. ಆಹಾ ಫ್ರೆಶ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಇದನ್ನು ಅಷ್ಟೇ ಲೈಟಾಗಿ ಪೀಸ್ ಜೊತೆಗೆ ಇಟ್ಟು ರೈಸ್ನು ಕೂಡ ಒಂದು ಬೈಟ್ ನಿಮಗೆ, ಒಂದು ಬೈಟ್ ನನಗೆ. ಅಲ್ಟಿಮೇಟ್ ಗೈಸ್, ತುಂಬಾ ಸೂಪರ್ ಆಗಿದೆ. ಖಂಡಿತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಕೆಂಗೇರಿ ಕಡೆ ಒಂದು ಒಳ್ಳೆ ತೂಗುದೀಪ್ ದೊಣ್ಣೆ ಬಿರಿಯಾನಿ ಅಂತ ಅಂದ್ಬಿಟ್ಟು 2 ಬ್ರಾಂಚ್ ಓಪನ್ ಮಾಡಿದ್ದಾರೆ. ಒಂದು ಬ್ರಾಂಚ್ ಕ್ರೌಡ್ ಆಗಿದ್ರು, ಇನ್ನೊಂದು ಬ್ರಾಂಚಲ್ಲಿ ಅಟ್ಲೀಸ್ಟ್ ಸೀಟ್ ಸಿಗುತ್ತೆ. ಸೀಟ್ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ಆಗುತ್ತೆ, 2 ವೀಲರ್ ಪಾರ್ಕಿಂಗ್ ಇದೆ. ದ ಸೇಮ್ ಟೈಮ್ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಫ್ರಮ್ ದಿನೇಶ್, ಡೂ ವಾಟ್ ಇಟ್ ಆಫ್. ಬಾಯ್.